ಇನ್ನು ವಿಡಿಯೋವನ್ನ ಮುಂದುವರಿಸ್ತಾ ಹೋದ್ರೆ ಈ ಯೋಜನೆಯ ಅಡಿಯಲ್ಲಿ ಸ್ಟಾರ್ಟ್ಅಪ್ ಗಳಿಗೆ ಹಲವಾರು ಮಹತ್ವದ ಪ್ರಯೋಜನಗಳು ಸಿಗ್ತವೆ. ಪ್ರಯೋಜನ ಏನಪ್ಪಾ ಅಂದ್ರೆ ಅರ್ಹ ಸ್ಟಾರ್ಟ್ಅಪ್ ಗಳಿಗೆ ತೆರಿಗೆಯಲ್ಲಿ ವಿನಾಯಿತಿ ಇರ್ತದೆ. ಅರ್ಹ ಸ್ಟಾರ್ಟ್ಅಪ್ ಗಳಿಗೆ ಗರಿಷ್ಠ 3 ವರ್ಷಗಳಿಗೆ ತೆರಿಗೆ ವಿನಾಯಿತಿ ದೊರೆಯುತ್ತದೆ. ಇದರಿಂದ ಪ್ರಾರಂಭದ ಹಂತದಲ್ಲಿರುವಂತಹ ಸ್ಟಾರ್ಟ್ಅಪ್ ಗಳಿಗೆ ಇದು ಬಹುತೇಕ ಪ್ರಯೋಜನವನ್ನ ಉಂಟು ಮಾಡ್ತದೆ. ಇನ್ನು ಎರಡನೆಯ ಪ್ರಯೋಜನ ನೋಡುವುದಾದ್ರೆ ಕಡಿಮೆ ವೆಚ್ಚದಲ್ಲಿ ವೇಗವಾದ ಪೇಟೆಂಟ್ ಮತ್ತು ಟ್ರೇಡ್ ಮಾರ್ಕ್ ನೋಂದಣಿ. ಸ್ಟಾರ್ಟ್ಅಪ್ ಇಂಡಿಯಾ ಅಡಿಯಲ್ಲಿ ನೋಂದಾಯಿತ ಸ್ಟಾರ್ಟ್ಅಪ್ ಗಳಿಗೆ ಪೇಟೆಂಟ್ ಮತ್ತು ಟ್ರೇಡ್ ಮಾರ್ಕ್ ನೋಂದಣಿಯಲ್ಲಿ ರಿಯಾಯಿತಿ ಸಿಗುತ್ತದೆ. ಇನ್ನು ಮೂರನೆಯ ಪ್ರಯೋಜನವನ್ನ ನೋಡುವುದಾದ್ರೆ ಸರ್ಕಾರದ ಅನುದಾನ ಮತ್ತು ಹೂಡಿಕೆದಾರರಿಗೆ ಪ್ರವೇಶ. ಅಂದ್ರೆ ಸರ್ಕಾರದ ಬೆಂಬಲಿತ ನಿಧಿಗಳು ಮತ್ತು ಯೋಜನೆಗಳ ಮೂಲಕ ಸ್ಟಾರ್ಟ್ಅಪ್ ಗಳಿಗೆ ಸರ್ಕಾರಿ ಅನುದಾನ ಮತ್ತು ಹೂಡಿಕೆದಾರರ ಸಂಪರ್ಕ ಸುಲಭವಾಗಿ ದೊರೆಯುತ್ತದೆ. ಇನ್ನು ನಾಲ್ಕನೆಯ ಪ್ರಯೋಜನವನ್ನ ನೋಡುವುದಾದ್ರೆ ಇನ್ಕ್ಯುಬೇಟರ್ ಮತ್ತು ಮಾರ್ಗದರ್ಶಕರಿಂದ ಬೆಂಬಲ. ಅಂದ್ರೆ ಸ್ಟಾರ್ಟ್ಅಪ್ ಗಳಿಗೆ ಇನ್ಕ್ಯುಬೇಷನ್ ಸೆಂಟರ್ಗಳು, ಕೈಗಾರಿಕಾ ಮತ್ತು ಮೆಂಟರ್ ಗಳಿಂದ ಮಾರ್ಗದರ್ಶನ ದೊರೆಯುತ್ತದೆ. ಈ ಬೆಂಬಲವು ಉದ್ಯಮಗಳು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡೋದನ್ನ ತಪ್ಪಿಸುತ್ತದೆ.